ಶ್ರಾವಣ ಬಂದೇ ಬಿಡ್ತು. ಶ್ರಾವಣ ಬಂತು ಅಂದಮೇಲೆ ಕಂಟಿನ್ಯೂಸ್ ಆಗಿ ಹಬ್ಬಗಳು ವ್ರತಗಳು ಎಲ್ಲ ಬರುತ್ತೆ. ವರಮಹಾಲಕ್ಷ್ಮಿ, ಗೌರಿ, ಮಂಗಳ ಗೌರಿ ಅಂತ ಎಷ್ಟೊಂದು ಹಬ್ಬಗಳು ಮಾಡ್ತೀವಿ ನಾವು. ಇನ್ನ ಈ ಹಬ್ಬ ಅಲ್ಲಿ ಸಾಮಾನ್ಯವಾಗಿ ಲಕ್ಷ್ಮೀನ ಕೂರಿಸ್ತೀವಿ, ಗೌರಿನ ಕೂರಿಸ್ತೀವಿ. ಇದಕ್ಕೆಲ್ಲದಕ್ಕೂ ಮೇನ್ ಅಂದ್ರೆ ಮುಖವಾಡ. ಸಿಂಪಲ್ ಆಗಿ ಲಕ್ಷಣವಾಗಿ ಹೇಗೆ ಮುಖವಾಡನ ಅಲಂಕಾರ ಮಾಡೋದು. ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಸಿಂಪಲ್ ಆಗಿ ಲಕ್ಷಣವಾಗಿ ಕಾಣೋ ಹಾಗೆ ಮುಖವಾಡನ ಹೇಗೆ ಅಲಂಕಾರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಏನೂ ಐಟಮ್ಸ್ ತೊಗೊಂಡಿಲ್ಲ, ಜಸ್ಟ್ ಅರಿಶಿನ, ಕುಂಕುಮ, ಗಂಧ, ವಿಭೂತಿ ಮತ್ತು ಐಲೈನರ್. ನಾವೇನು ದಿನನಿತ್ಯ ಯೂಸ್ ಮಾಡ್ತೀವೋ ಆ ಐಲೈನರ್ನ ತೊಗೊಂಡಿದ್ದೀನಿ. ಇನ್ನು ಪ್ರತಿಯೊಂದು ಮುಖವಾಡದಲ್ಲೂ ಆಲ್ರೆಡಿ ಕುಂಕುಮ ಆಗಿರ್ಬೋದು, ಕಣ್ಣು, ತುಟಿ ಎಲ್ಲ ನೀಟಾಗಿ ತಿದ್ದಿರ್ತಾರೆ. ನಾವು ತೊಗೊಳ್ವಾಗಲೇ ನೋಡಿ ತೊಗೊಳ್ಬೇಕು ಚೆನ್ನಾಗಿರೋದನ್ನ. ಸೊ ನಾನಿಲ್ಲಿ ಫಸ್ಟ್ ಕುಂಕುಮನ ಫಿಲ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಗಂಧ ಇಟ್ಬಿಟ್ಟು ಅದು ಏನು ಶೇಪಲ್ಲಿ ಇದೆಯೋ ಅದೇ ಶೇಪಲ್ಲಿ ಗಂಧ ಇಟ್ಬಿಟ್ಟು ನಾನು ಅದ್ರ ಮೇಲೇ ಕುಂಕುಮನ ಇಡ್ತಾ ಇದ್ದೀನಿ. ನಾನು ಪ್ರತಿ ಸರ್ತಿನೂ ಇದೇ ಥರ ಇಡೋದು. ಕೆಲವರು ರೌಂಡ್ ಇರ್ತಾರೆ, ನಾನಿಲ್ಲಿ ಏನು ಡಿಸೈನ್ ಕೊಟ್ಟಿದ್ದಾರೋ ಅದೇ ಡಿಸೈನ್ನ ಫಿಲ್ ಮಾಡ್ಕೊತಾ ಇದ್ದೀನಿ. ಇನ್ನು ಕೆಲವರು ಪೇಂಟ್ ಎಲ್ಲ ಯೂಸ್ ಮಾಡ್ತಾರೆ, ನಾನಿಲ್ಲ. ಪ್ರತಿ ಸರ್ತಿನೂ ನಾನು ಗಂಧ ಇಟ್ಬಿಟ್ಟು ಅದರ ಮೇಲೆ ಕುಂಕುಮ ಇಟ್ಕೋತೀನಿ. ಇನ್ನು ಕೆನ್ನೆಗೆ ಅರ್ಶಿನ ಕೂಡ ಅಷ್ಟೇ, ಸೇಮ್ ಮೆಥಡ್. ಗಂಧ ಇಟ್ಬಿಟ್ಟು ಆಮೇಲೆ ಅರ್ಶಿನ ಇಟ್ಕೊಳ್ಳಿ. ಗಂಧ ಇಟ್ಟಾಗಲೇ ನಿಮಗೆ ಒಂದು ಐಡಿಯಾ ಸಿಗುತ್ತೆ, ಇದು ಚೆನ್ನಾಗಿ ಬಂದಿದೆಯಾ, ಕೆನ್ನೆಗೆ ನೀಟಾಗಿ ಕೂತಿದೆಯಾ ಅಂತ. ನೀವು ಗಂಧ ಇಟ್ಟಾಗಲೇ ಅಡ್ಜಸ್ಟ್ ಮಾಡ್ಕೊಬೇಕು. ಇನ್ ಕೇಸ್ ನಿಮಗೆ ನೀಟಾಗಿ ಬಂದಿಲ್ಲ ಅಂದರೆ ನೀವು ಎರೇಸ್ ಮಾಡಿಬಿಟ್ಟು ಅಂದರೆ ಹಳಿಸ್ಬಿಟ್ಟು ತಿರ್ಗಾ ಗಂಧನ ಇಟ್ಕೊಂಡ್ಬಿಟ್ಟು ಆಮೇಲೆ ಅರ್ಶಿನ ಮೆತ್ತಿ. ಅರ್ಶಿನ ಹಚ್ಚಾದ್ಮೇಲೆ ನೀವು ಅದನ್ನು ತಿದ್ದೋಕ್ಕೋದ್ರೆ ಅದು ನೀಟಾಗಿ ಬರೋದಿಲ್ಲ. ಸೊ ಮೊದಲೇ ಗಂಧ ಇಡುವಾಗಲೇ ನಿಮಗೆ ಡಿಸೈನು ಅಥವಾ ಶೇಪ್ ಏನು ನೀಟಾಗಿ ಅರ್ಶಿನ ಕೆನ್ನೆ ತುಂಬ ಹೇಗೆ ನೀಟಾಗಿ ಬರುತ್ತೋ ಅದೇ ಥರ ಹಾಕ್ಬಿಟ್ಟು ನೀಟಾಗಿ ಅದ್ರ ಮೇಲೆ ಅರ್ಶಿನ ಹಚ್ಕೊಳ್ಳಿ. ಇನ್ನು ಕೆಲವರು ನೀರಲ್ಲಿ ಕಲಿಸ್ಬಿಟ್ಟು ಇಡ್ತೀರಾ, ಬಟ್ ಅದು ಏನಾದರೂ ಒಂಚೂರು ಟಚ್ ಆದರೆ ಉದುರೋಗುತ್ತೆ. ಅರ್ಶಿನ ಆಗಲಿ ಕುಂಕುಮ ಆಗಲಿ ಪೂಜೆ ಮುಗಿಯೋರ್ಗೂ ಅಥವಾ ನಾವು ನೆಕ್ಸ್ಟ್ ಕಳಸ ತೆಗಿಯೋರ್ಗೂ ಉದುರೋಗದೆ ಇರೋ ಥರ ಇಡಬೇಕು. ಇನ್ನು ಕೆಲವರು ಗಮ್ ಹಾಕ್ಬಿಟ್ಟಿರ್ತೀರಾ, ನಾನು ಯಾವತ್ತೂ ಆ ಥರ ಮಾಡಿಲ್ಲ. ನಾನು ಯೂಶ್ವಲಿ ಮಾಡೋದು ಈ ಥರ ಗಂಧ ಇಟ್ಬಿಟ್ಟು ಅರ್ಶಿನ ಕುಂಕುಮನ ಈ ಥರ ಮಾಡ್ಕೊತೀನಿ. ಇನ್ನು ತುಟಿಗೆ ಬಂದ್ರೂ ಸೇಮ್ ಗಂಧ ಇಡಬೇಕು. ನಾನು ಏನು ಮಾಡ್ತೀನಿ ಅಂದರೆ ಇದು ಶೇಪಲ್ಲಿ ನೀಟಾಗಿ ಬರಬೇಕು ತುಟಿ. ಆದ್ದರಿಂದ ನಾನು ಏನು ಮಾಡ್ತೀನಿ, ಮ್ಯಾಚ್ ಬಾಕ್ಸ್ದು ಒಂದು ಕಡ್ಡಿ ತೊಗೊಂಬಿಟ್ಟು ಅದರಲ್ಲಿ ನಾನು ನೀಟಾಗಿ ಗಂಧದಿಂದ ಶೇಪ್ ಹೇಗೆ ಬೇಕೋ ಆ ಥರ ನೀಟಾಗಿ ಬರ್ಕೊತೀನಿ. ಇದಾದಮೇಲೆ ನಾನು ಹಣೆಗೆ ಏನು ಕುಂಕುಮ ಇಟ್ಟಿದ್ದೀನೋ ಅದೇ ಕುಂಕುಮನ ತುಟಿಗೂ ಕೂಡ ಅಪ್ಲೈ ಮಾಡ್ಕೊತೀನಿ. ಇನ್ನು ಕೆಲವರು ನಾವು ಯೂಸ್ ಮಾಡುವಂತಹ ಲಿಕ್ವಿಡ್ ಲಿಪ್ಸ್ಟಿಕ್ಸ್ನ ಯೂಸ್ ಮಾಡ್ತೀರಾ. ಒಕೇಶನಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆಲ್ಲ ಯೂಸ್ ಮಾಡಬಹುದು, ಬಟ್ ನಾನು ಪ್ರತಿ ವಾರ ಕಲಸ ಇಡೋದ್ರಿಂದ ನಾನು ಅರ್ಶಿನ ಕುಂಕುಮ ಏನು ಯೂಸ್ ಮಾಡ್ತೀನೋ ಅದನ್ನೇ ಕೂಡ ತುಟಿಗೂ ಯೂಸ್ ಮಾಡ್ತೀನಿ. ಸೊ ಇದನ್ನು ಅಷ್ಟೇ, ಗಂಧ ಹಚ್ಚಾದ್ಮೇಲೆ ಕುಂಕುಮನ ಫುಲ್ ಇಟ್ಟಾದ್ಮೇಲೆ ನೀವು ಒಂದ್ಸಲಿ ಕಡ್ಡಿ ತೊಗೊಂಡು ಏನು ಗಂಧ ಹಚ್ಚಿರ್ತೀರ ಅದಷ್ಟೇ ಶೇಪ್ನ ಒಂದ್ಸತಿ ಎರೇಸ್ ಮಾಡ್ಕೊಂಡಾಗ ಎಕ್ಸ್ಟ್ರಾ ಕುಂಕುಮ ಏನಿರುತ್ತಲ್ಲ ಅದೆಲ್ಲ ಉದುರೋಗುತ್ತೆ. ಸೊ ನೀವು ಗಂಧ ಇಡುವಾಗಲೇ ನಗು ಮುಖ ಬರೋ ಥರ ಸ್ಕೆಚ್ ಮಾಡಿಕೊಂಡು ಅದ್ರ ಮೇಲೆ ಕುಂಕುಮ ಇಡಿ. ಇನ್ನು ನಾನು ನೆಕ್ಸ್ಟ್ ಇಲ್ಲಿ ಸ್ವಲ್ಪ ವಿಭೂತಿನ ಪೌಡರ್ ಮಾಡ್ಕೊಂಡು, ಏನು ದಿನನಿತ್ಯ ಯೂಸ್ ಮಾಡ್ತೀವಲ್ಲ ವಿಭೂತಿ, ಅದನ್ನೇ ಸ್ವಲ್ಪ ಪುಡಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಒಂದು ಸ್ಮಾಲ್ ಪೇಸ್ಟ್ ಥರ ಮಾಡಿಟ್ಕೊಂಡಿರ್ತೀನಿ. ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಬೋದು ಇದನ್ನು. ಸೊ ಇದನ್ನು ನಾನು 3 ಲೈನಾಗಿ ಯೂಸ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂದರೆ ಲಕ್ಷ್ಮಿ ಅಂದರೆ ಪಾರ್ವತಿ ಶಿವನ ಹೆಂಡತಿ ಆಗಿರೋದ್ರಿಂದ ಕೆಲವರು ಇಡ್ತಾರೆ, ಕೆಲವರು ಇಡಲ್ಲ. ನೀವೇನು ರೂಢಿ ಮಾಡ್ಕೊಂಡು ಬಂದಿದ್ದೀರ, ಕೆಲವರು ಕುಂಕುಮ ಅಷ್ಟೇ ಇಡ್ತಾರೆ, ಕೆಲವರು ಕುಂಕುಮ ವಿಭೂತಿ ಎರಡೂ ಇಡ್ತೀರಾ. ಸೊ ನೀವೇನು ರೂಢಿ ಮಾಡ್ಕೊಂಡು ಬಂದಿದ್ದೀರಾ ಅದನ್ನು ನಡೆಸ್ಕೊಂಡು ಹೋಗ್ಬೋದು. ನೀವು ಇಡಲ್ಲ ಅನ್ನೋದಾದರೆ ಈ ಸ್ಟೆಪ್ನ ಸ್ಕಿಪ್ ಮಾಡ್ಕೊಳ್ಳಿ. ಇನ್ನು ವಿಭೂತಿ ಇಟ್ಟಾದ್ಮೇಲೆ ನಾನು ಇದೇ ವಿಭೂತಿ ಏನು ಪೇಸ್ಟ್ ಇದೆಯಲ್ಲ ಇದೇ ಪೇಸ್ಟ್ನ ಕಣ್ಣಿನ ಬಿಳಿ ಭಾಗಕ್ಕೆ ನಾನು ಫಿಲ್ ಮಾಡ್ಕೊತೀನಿ. ಸೊ ಎರಡೂ ಕಡೆ ಬಿಳಿ ಭಾಗನ ಫಿಲ್ ಮಾಡ್ಕೊಂಡ್ಮೇಲೆ 1 ನಿಮಿಷ ಬಿಡಿ. ಸ್ವಲ್ಪ ಅದು ಡ್ರೈ ಆದಮೇಲೆ ನಾನು ಐಲೈನರ್ನಲ್ಲಿ ಏನು ಶೇಪ್ ಕೊಟ್ಟಿದ್ದಾರೋ ಮುಖವಾಡದಲ್ಲಿ ಆಲ್ರೆಡಿ ಏನು ತಿದ್ದಿದ್ದಾರೋ ಅದೇ ಭಾಗಕ್ಕೆ ನಾನು ಐಲೈನರ್ನ ಫಿಲ್ ಮಾಡ್ಕೊತೀನಿ. ಸೊ ನೀವೇನೇ ಹೂವು ಹಾಕಿ ಎಷ್ಟೇ ಒಡವೆ ಹಾಕಿ ಏನೇ ಅಲಂಕಾರ ಮಾಡಿದ್ರು ತುಂಬ ಚೆನ್ನಾಗಿ ಕಳಕಳೆಯಾಗಿ ಕಾಣಬೇಕು ಅಂದರೆ ತುಂಬ ಮೇನ್ ಅಂದರೆ ಕಣ್ಣು ಎಷ್ಟು ಚೆನ್ನಾಗಿ ಬರುತ್ತೋ ಅಷ್ಟು ತುಂಬ ಚೆನ್ನಾಗಿ ಮುಖವಾಡ ಕಾಣುತ್ತೆ. ಸೊ ಕಣ್ಣು ಬರೆಯುವಾಗ ತುಂಬ ತಾಳ್ಮೆಯಿಂದ ನಿಧಾನವಾಗಿ ಬರೀರಿ. ಇದಾದ್ಮೇಲೆ ನಾನು ಅದೇ ಐಲೈನರ್ನ ಯೂಸ್ ಮಾಡಿಕೊಂಡು ಐಬ್ರೋಸ್ ಕೂಡ ಫಿಲ್ ಮಾಡ್ಕೊತಿದ್ದೀನಿ. ಐಬ್ರೋಸು ಅಷ್ಟೇ ಮುಖವಾಡದಲ್ಲಿ ಏನು ತಿದ್ದಿ ಮಾಡಿರ್ತಾರೋ ಅದೇ ಶೇಪಲ್ಲೇ ನಾನು ಐಬ್ರೋಸ್ನ ಫಿಲ್ ಮಾಡ್ಕೊತಿದ್ದೀನಿ. ಕೆಲವರು ಅರ್ಧ ಫಿಲ್ ಮಾಡ್ತೀರಾ, ಇನ್ನು ಕೆಲವರು ಕಣ್ಣಲ್ಲಿ ಚಿಕ್ಕ ಲೈನ್ ಹಾಕ್ತೀರಾ, ಕೆಲವರು ದಪ್ಪ ಕಾಣಬೇಕು ಅಂತೀರಾ. ನಾನು ಅಷ್ಟೇ ಒಂದೊಂದ್ಸಲಿ ಚಿಕ್ಕ ಕಣ್ಣು ಬರ್ದಿರ್ತೀನಿ, ಒಂದೊಂದ್ಸಲಿ ದಪ್ಪ ಕಣ್ಣು ಬರ್ದಿರ್ತೀನಿ. ಕಣ್ಣು ದಪ್ಪ ಇದ್ದಷ್ಟು ತುಂಬ ಲುಕ್ಕಾಗಿ ಕಾಣುತ್ತೆ. ನೋಡಿ ನಾನು ಇವಾಗ ಚಿಕ್ಕದಾಗಿ ಕಣ್ಣು ಬರ್ದಿರೋದು. ಸೊ ಇದು ನೋಡಿ ನಾನು ಚಿಕ್ಕದಾಗಿ ಬರ್ದಿದ್ದೀನಿ.
ಆ ಮೇಲ್ಗಡೆ ಕಣ್ಣಿನ ಮೇಲ್ಗಡೆ ಲೈನ್ಗೆ ಇನ್ನೊಂದು ಲೈನ್ ಆ್ಯಡ್ ಮಾಡಿದ್ರೆ ದಪ್ಪ ಕಣ್ಣು ಬರುತ್ತೆ. ನೋಡಿ, ಇದರಲ್ಲಿ ನಾನು ಒಂದು ಲೈನ್ ಆ್ಯಡ್ ಮಾಡಿರೋದ್ರಿಂದ ದಪ್ಪ ಕಣ್ಣು ಕಾಣಿಸ್ತಿದೆ. ಕಣ್ಣು ಎಷ್ಟು ದೊಡ್ಡದಾಗಿ ಬರಿತೀವೋ ಅಷ್ಟು ಮುಖವಾಡ ಹೈಲೈಟ್ ಆಗುತ್ತೆ, ತುಂಬ ಚೆನ್ನಾಗೂ ಕಾಣುತ್ತೆ. ನೋಡಿ, ಪೂಜೆ ಎಲ್ಲ ಆದಮೇಲೆ ಈ ಥರ ಕಾಣುತ್ತೆ, ನಿಮಗೆ ಎಷ್ಟು ಕಳಕಳೆಯಾಗಿ ಕಾಣುತ್ತೆ ಅಂತ ನೋಡಿ. ಸೊ ಈ ವ್ಲಾಗ್ ನಿಮ್ಗೆ ಒಂಚೂರಾದರೂ ಹೆಲ್ಪ್ ಮಾಡಿದೆ ಅಂತ ಅಂದ್ಕೊತೀನಿ. ಸೊ ನಿಮ್ಗೇನಾದರೂ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ನೆಕ್ಸ್ಟ್ ಯಾವ ಥರ ವೀಡಿಯೋ ಬೇಕು ಅಂತ ಕಮೆಂಟ್ ಕೂಡ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.